ನಮಸ್ಕಾರ ಸ್ನೇಹಿತರೆ. ಇವತ್ತೇ ಅತಿ ಪವಿತ್ರವಾದ ಪುತ್ರದ ಏಕಾದಶಿ, ಜೊತೆಗೆ ಶ್ರಾವಣ ಮಂಗಳವಾರ. ಇವತ್ತು ಕೆಲವು ಅನಿವಾರ್ಯ ಕಾರಣಗಳಿಂದ ಯಾರಾದ್ರೂ ಏಕಾದಶಿ ಪೂಜೆ ಮಾಡದಿದ್ರೆ ಪುತ್ರದ ಏಕಾದಶಿ ವ್ರತಕತೆ ಕೇಳಿದರೆ ಪೂಜೆ ಮಾಡಿದ ಫಲ ಸಿಗುತ್ತದೆ. ಇನ್ನು ವ್ರತ ಮಾಡಿರುವವರು ಈ ಕತೆ ಕೇಳೋದ್ರಿಂದ ನಿಮ್ಮ ವ್ರತ ಸಂಪೂರ್ಣವಾಗುತ್ತದೆ. ಹಾಗಾಗಿ ಆಲಸ್ಯ ಮಾಡದೆ ಪುತ್ರದ ಏಕಾದಶಿಯ ವ್ರತಕತೆ ಕೇಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಶ್ರಾವಣ ಮಾಸ ಎಷ್ಟೊಂದು ಪವಿತ್ರವಾದದ್ದು ಎಂದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋದೆ. ಅದೇ ರೀತಿ ಏಕಾದಶಿ ಎಷ್ಟು ಶಕ್ತಿಯುತವಾದದ್ದು ಎಂದು ಕೂಡ ನಮಗೆ ತಿಳಿದಿದೆ. ಇನ್ನು ಶ್ರಾವಣ ಮಾಸದಲ್ಲಿ ಬಂದಿರುವಂತ ಏಕಾದಶಿ ಆಗಿರೋದ್ರಿಂದ ಇದರ ಶಕ್ತಿ ದುಪ್ಪಟ್ಟು ಹೆಚ್ಚಾಗಿದೆ. 2 ಹಬ್ಬಗಳು ಒಂದೇ ದಿನ ಬಂದಷ್ಟು ಶ್ರೇಷ್ಠವಾದ ದಿನ ಇವತ್ತು. ಈ ಕತೆ ಇವತ್ತು ಕೇಳೋದ್ರಿಂದ ಅಷ್ಟೈಶ್ವರ್ಯ, ಭೋಗಭಾಗ್ಯ, ಜೊತೆಗೆ ಲಕ್ಷ್ಮೀ ನಾರಾಯಣರ ಆಶೀರ್ವಾದ ಸಿಗುತ್ತದೆ. ಈಗ ನಾವು ಭವಿಷ್ಯ ಪುರಾಣದಲ್ಲಿರುವಂತ ಕಥೆಯನ್ನು ಕೇಳೋಣ. ಒಂದು ಸಲ ಧರ್ಮರಾಜ ಶ್ರೀಕೃಷ್ಣನ ಹತ್ತಿರ ಶ್ರಾವಣ ಮಾಸದಲ್ಲಿ ಬರುವಂತ ಶುದ್ಧ ಏಕಾದಶಿಯ ಹೆಸರೇನು, ಅದರ ಮಹತ್ವ ಏನು, ಅದಕ್ಕೆ ಸಂಬಂಧಿಸಿದ ಕತೆ ಯಾವುದಾದರೂ ಇದೆಯಾ, ನನ್ನ ಮೇಲೆ ದಯೆ ತೋರಿಸಿ ಆ ಕಥೆಯನ್ನು ವಿವರಿಸಿ ಎಂದು ಕೇಳಿದರು. ಆಗ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನೊಂದಿಗೆ ಸಕಲ ಪಾಪಗಳನ್ನು ನಿವಾರಿಸುವ ಶ್ರೇಷ್ಠವಾದ ಕಥೆಯನ್ನು ನಿನಗೆ ಹೇಳುತ್ತೇನೆ, ನೀನು ಸಮಾಧಾನದಿಂದ ಕೇಳಿಸಿಕೊ. ಈ ಕತೆ ಒಂದು ಸಲ ಕೇಳಿದರೂ ಕೂಡ ವಾಜಪೇಯಿ ಯಾಗ ಮಾಡಿದ ಫಲ ಬರುತ್ತದೆ. ಪೂರ್ವದಲ್ಲಿ ದ್ವಾಪರಯುಗ ಶುರುವಾದಾಗ ನರ್ಮದಾ ನದಿ ತೀರದಲ್ಲಿ ಮಾಹಿಷ್ಮತಿ ಎಂಬ ಹೆಸರಿನ ಒಂದು ನಗರವಿತ್ತು. ಆ ನಗರವನ್ನು ಮಹಿಜಿತ್ ಎಂಬ ಹೆಸರಿನ ರಾಜ ವಂಶ ಪಾರಂಪರ್ಯವಾಗಿ ಪಾಲಿಸುತ್ತಿದ್ದ. ಆ ಮಹಾರಾಜನಿಗೆ ಪುತ್ರ ಸಂತಾನ ಇರಲಿಲ್ಲ. ಸಮಸ್ತ ಸಂಪತ್ತು ಸಾಮ್ರಾಜ್ಯ ಇದ್ದರೂ ಕೂಡ ಅವನಿಗೆ ಸುಖ ಇಲ್ಲದಂತಾಯಿತು. ಪುತ್ರ ಸಂತಾನ ಇಲ್ಲದಿದ್ದರೆ ಈ ಲೋಕದಲ್ಲೂ ಪರಲೋಕದಲ್ಲೂ ಸುಖ ಇರುವುದಿಲ್ಲ ಎಂಬ ಮಾತು ವೇದಗಳಲ್ಲಿ ಬರೆಯಲಾಗಿದೆ. ಹಾಗಾಗಿ ಪುತ್ರ ಸಂತಾನಕ್ಕಾಗಿ ಆ ಮಹಾರಾಜ ಅನೇಕ ಪ್ರಯತ್ನಗಳನ್ನು ಮಾಡಿದ. ಪ್ರಯತ್ನಗಳನ್ನು ನಿಲ್ಲಿಸದೆ ಮಾಡುತ್ತಲೇ ಇದ್ದ. ಅವನಿಗೆ ವೃದ್ಧಾಪ್ಯ ಹತ್ತಿರವಾದರೂ ಕೂಡ ಪುತ್ರ ಸಂತಾನ ಮಾತ್ರ ಆಗಲಿಲ್ಲ. ಅವನ ಪ್ರಜೆಗಳನ್ನು ಅವನಂತೆಯೇ ಎಲ್ಲಾ ರೀತಿಯಲ್ಲೂ ಸಂತೋಷದಿಂದ ನೋಡಿಕೊಳ್ಳುವ ಪುತ್ರನನ್ನು ಪಡೆಯಲು ಮಹಿಜಿತ್ ಎಷ್ಟೋ ಪ್ರಯತ್ನಗಳನ್ನು ಮಾಡಿದ. ಆದರೆ ಫಲ ಮಾತ್ರ ಶೂನ್ಯ. ವಯಸ್ಸು ಆಗುತ್ತಿತ್ತು. ಸಂತಾನ ಇಲ್ಲ ಎಂಬ ಚಿಂತೆ ಅವನನ್ನು ಇನ್ನಷ್ಟು ಹೆಚ್ಚು ಕಾಡುತ್ತಿತ್ತು. ಮುದಿ ವಯಸ್ಸಿನಲ್ಲಿ ಚಿಂತೆ ಹೆಚ್ಚಾಗುವುದು ಸಹಜ. ಅದರಿಂದ ಒಂದು ದಿನ ಮಹಾರಾಜ ಮಂತ್ರಿಗಳು, ರಾಜ್ಯ ಪುರೋಹಿತರು, ಪ್ರಜೆಗಳಲ್ಲಿ ಉತ್ತಮರನ್ನು ಆಸ್ಥಾನಕ್ಕೆ ಕರೆದು ಎಲ್ಲರೊಂದಿಗೂ, ಮಹಾಪ್ರಜೆಗಳೇ, ಈ ಜನ್ಮದಲ್ಲಿ ನಾನು ತಿಳಿದಿರುವ ಮಟ್ಟಿಗೆ ಯಾವ ಪಾಪವೂ ಮಾಡಿಲ್ಲ. ಯಾರಿಗೂ ಅನ್ಯಾಯ ಮಾಡಿ ನಾನು ರಾಜ್ಯದ ಸಂಪತ್ತನ್ನು ದುಂದುವೆಚ್ಚ ಮಾಡಲಿಲ್ಲ. ಹಾಗೆ ಮೋಸದ ದುಡ್ಡನ್ನು ಖಜಾನೆಯಲ್ಲಿ ಸೇರಿಸಲಿಲ್ಲ. ಏಕೆಂದರೆ ಅನ್ಯಾಯದ ದುಡ್ಡು ಪಾಪವನ್ನು ಉಂಟು ಮಾಡುತ್ತದೆ ಎಂದು ನನಗೆ ಗೊತ್ತಿದೆ. ನಾನು ಯಾವಾಗಲೂ ಬ್ರಾಹ್ಮಣರ ದುಡ್ಡನ್ನು ಹಾಗೂ ದೇವಾಲಯದ ದುಡ್ಡನ್ನು ಬಳಸಲಿಲ್ಲ. ಯಾರೋ ಕಷ್ಟಪಟ್ಟು ಕೂಡಿಟ್ಟ ಹಣವನ್ನು, ಅಡವಿಟ್ಟ ವಸ್ತುವನ್ನು ನಾನೆಂದೂ ಕೂಡ ದೋಚಲಿಲ್ಲ. ಇತರರ ಹಣವನ್ನು ಅಥವಾ ವಸ್ತುವನ್ನು ದೋಚುವುದು ಅನೇಕ ಪಾಪಗಳಿಗೆ ದಾರಿ ಮಾಡುತ್ತದೆ. ನಾನು ಯಾವ ರೀತಿ ನನ್ನ ಪ್ರಜೆಗಳನ್ನು ಹೆತ್ತ ಮಕ್ಕಳಂತೆ ನೋಡಿಕೊಂಡೆ ಎಂಬ ವಿಷಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಯಾವ ವಿಷಯದಲ್ಲೂ ನನ್ನ ಪ್ರಜೆಗಳಿಗೆ ನಾನು ಮೋಸ ಮಾಡಲಿಲ್ಲ. ತಪ್ಪು ಮಾಡಿದ ಯಾರನ್ನು ಕೂಡ ನಾನು ಕ್ಷಮಿಸಲಿಲ್ಲ. ಒಬ್ಬ ರಾಜ ತಪ್ಪು ಮಾಡಿದವರನ್ನು ಶಿಕ್ಷಿಸದೇ ಇರುವುದು ಕೂಡ ಅಪರಾಧ. ಅದೇ ರೀತಿ ಯಾವ ತಪ್ಪು ಮಾಡದವನನ್ನು ಶಿಕ್ಷಿಸುವುದು ಕೂಡ ಅಪರಾಧ. ಅದೇ ರೀತಿ ಬ್ರಾಹ್ಮಣರನ್ನು, ಯೋಗ್ಯರನ್ನು, ಮಹಾಪುರುಷರನ್ನು ಪೂಜಿಸಿದ್ದೇನೆ. ನಾನು ಯಾವಾಗಲೂ ಧರ್ಮ ಮಾರ್ಗವನ್ನೇ ಅನುಸರಿಸಿದೆ. ಅಧರ್ಮವಾಗಿ ಯಾವತ್ತೂ ನಡೆದುಕೊಳ್ಳಲಿಲ್ಲ. ಈ ರೀತಿ ಧರ್ಮವಾದ ಜೀವನ ನಡೆಸುತ್ತಿದ್ದರೂ ನನಗೆ ಸಂತಾನ ಆಗದಿರಲು ಕಾರಣವೇನು? ನನಗಂತೂ ಗೊತ್ತಾಗುತ್ತಿಲ್ಲ.
ನಿಮಗೆ ಗೊತ್ತಿದ್ದರೆ ನನಗೆ ತಿಳಿಸಿ ಎಂದು ಕೇಳಿದ. ರಾಜ ಹೇಳಿದ ಮಾತುಗಳನ್ನು ಕೇಳಿದ ಮಂತ್ರಿಗಳು, ಪುರೋಹಿತರು, ಪ್ರಜೆಗಳು ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಸಭೆಯಲ್ಲಿ ಇದ್ದವರೆಲ್ಲ ರಾಜನಿಗೆ ಯಾವ ರೀತಿ ಉಪಕಾರ ಮಾಡುವುದು ಎಂದು ಪರಸ್ಪರ ಚರ್ಚಿಸಿದರು. ಆದರೆ ಯಾರಿಗೂ ಯಾವ ಉಪಾಯ ಕೂಡ ಹೊಳೆಯಲಿಲ್ಲ. ಹಾಗಾಗಿ ಅವರೆಲ್ಲರೂ, ನಾವು ಕಾಡಿನಲ್ಲಿ ಹುಡುಕಾಡಿದರೆ ಭೂತ, ಭವಿಷ್ಯತ್, ವರ್ತಮಾನ ತಿಳಿದಂತಹ ಮಹಾಜ್ಞಾನಿಗಳು ಸಿಗುತ್ತಾರೆ. ಅವರನ್ನು ಕೇಳಿ ಇದಕ್ಕೆ ಪರಿಹಾರ ತಿಳಿದುಕೊಳ್ಳೋಣ ಎಂದು ತೀರ್ಮಾನಿಸಿಕೊಂಡರು. ಆ ರೀತಿ ಕೆಲವರು ಕಾಡಿಗೆ ಹೋಗಿ ಎಲ್ಲಾ ಕಡೆ ಅಂತಹ ಋಷಿಗಾಗಿ ಹುಡುಕಾಡಿದರು. ಆ ಕಾಡಿಗೆ ಹೋದವರೆಲ್ಲರೂ ರಾಜನ ಶ್ರೇಯಸ್ಸನ್ನು ಬಯಸುವವರು. ಕೆಲ ದಿನಗಳು ಹುಡುಕಾಡಿದ ನಂತರ ಅವರಿಗೆ ಲೋಮಸ ಮುನಿಯ ಆಶ್ರಮ ಕಾಣಿಸಿತು. ಲೋಮಸ ಮಹಾಋಷಿ ನಿರಂತರ ತಪಸ್ಸಿನಲ್ಲಿ ಮುಳುಗಿರುತ್ತಾರೆ. ಅವರ ಮುಖದಲ್ಲಿ ಮಹಾಜ್ಞಾನ ತುಂಬಿ ತುಳುಕುತ್ತಿರುತ್ತದೆ. ಅವರ ಜೀವನದಲ್ಲಿ ಯಾವ ದೋಷ ಕೂಡ ಇಲ್ಲ, ಏಕೆಂದರೆ ಅವರಿಗೆ ಆಹಾರದ ಅಗತ್ಯ ಇಲ್ಲ. ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಟುಕೊಂಡಿರುತ್ತಾರೆ. ಕೋಪ ಇಲ್ಲ. ಧರ್ಮದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದಾರೆ. ಎಲ್ಲಾ ಶಾಸ್ತ್ರಗಳನ್ನು ಪೂರ್ತಿಯಾಗಿ ಓದಿದ್ದಾರೆ. ಆ ಮಹಾತ್ಮನಿಗೆ ಎಷ್ಟು ವಯಸ್ಸೆಂದು ಯಾರಿಗೂ ಕೂಡ ಗೊತ್ತಿಲ್ಲ. ಬ್ರಹ್ಮದೇವರು ಒಂದು ದಿನ ಮುಗಿಸಿದ ತಕ್ಷಣ ಅವರ ಒಂದು ರೋಮ ಕೆಳಗೆ ಉದುರುತ್ತದಂತೆ. ಪ್ರತಿ ಮನುಷ್ಯನ ದೇಹದಲ್ಲೂ 3,50,00,000 ರೋಮಗಳು ಇರುವುದಾಗಿ ಶಾಸ್ತ್ರಗಳು ಹೇಳುತ್ತವೆ. ಒಂದೊಂದು ಕಲ್ಪ ಮುಗಿದಾಗ ಲೋಮಸ ಮಹಾಋಷಿಯ ಒಂದೊಂದು ಕೂದಲು ಉದುರುತ್ತದೆ. ಹಾಗಾಗಿ ಅವರಿಗೆ ಲೋಮಸ ಮಹಾಋಷಿ ಎಂಬ ಹೆಸರು ಬಂದಿತು. ಅವರು ಭೂತ, ಭವಿಷ್ಯತ್, ವರ್ತಮಾನ ಕಾಲವನ್ನು ಪೂರ್ತಿಯಾಗಿ ತಿಳಿದಿದ್ದಾರೆ. ಆ ಮಹಾಪುರುಷನ ದರ್ಶನ ಪಡೆದ ಅವರೆಲ್ಲರೂ ಮಹದಾನಂದ ಪಡೆದರು. ಇನ್ನು ಅವರ ಸಮಸ್ಯೆ ಖಂಡಿತ ಬಗೆಹರಿಯುತ್ತದೆ ಎಂದು ಅವರು ಭಾವಿಸಿದರು. ವಿನಯ ವಿಧೇಯತೆಯಿಂದ ಎಲ್ಲರೂ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅವರೆಲ್ಲರೂ ಒಬ್ಬರೊಂದಿಗೆ ಮತ್ತೊಬ್ಬರು, ನಾವೆಲ್ಲರೂ ಪೂರ್ವಜನ್ಮದಲ್ಲಿ ತುಂಬಾ ಪುಣ್ಯ ಮಾಡಿದ್ದೇವೆ, ಆದ್ದರಿಂದಲೇ ಈ ಮಹಾಋಷಿಯ ದರ್ಶನ ನಮಗೆ ಸಿಕ್ಕಿತು ಎಂದು ಮಾತನಾಡಿಕೊಂಡರು. ಅವರೆಲ್ಲರನ್ನೂ ನೋಡಿದ ಲೋಮಸ ಮಹಾಋಷಿ ಅವರೊಂದಿಗೆ, ಮಹಾಜನರೇ, ನಗರವಾಸಿಗಳಾದ ನೀವೆಲ್ಲರೂ ಈ ಕಾಡಿಗೆ ಬರಲು ಕಾರಣವೇನು? ನನ್ನನ್ನು ನೋಡಿದ ತಕ್ಷಣ ನಿಮ್ಮೆಲ್ಲರ ಮುಖದಲ್ಲಿ ಒಂದು ಸಂತೋಷ, ನೆಮ್ಮದಿ ಕಾಣಿಸುತ್ತಿದೆ. ನೀವೆಲ್ಲರೂ ಒಬ್ಬರೊಂದಿಗೆ ಒಬ್ಬರು ಏನೋ ಮಾತನಾಡುತ್ತಿದ್ದೀರಿ. ನನ್ನನ್ನು ಹೊಗಳುತ್ತಾ ಸಮಯ ಹಾಳು ಮಾಡಬೇಡಿ. ಆಲಸ್ಯ ಮಾಡದೆ ನೀವು ಬಂದ ಕಾರಣವನ್ನು ವಿವರಿಸಿ. ಸಂದೇಹ, ಸಂಕೋಚ ಬೇಡ. ನಿಮ್ಮೆಲ್ಲರಿಗೂ ಯಾವುದು ಒಳ್ಳೆಯದೋ ಅದನ್ನೇ ನಾನು ಮಾಡುತ್ತೇನೆ. ನಮ್ಮಂತ ಋಷಿ ಮುನಿಗಳ ಜನ್ಮ ಮತ್ತೊಬ್ಬರಿಗೆ ಉಪಕಾರ ಮಾಡುವುದಕ್ಕಾಗಿಯೇ ಇರುವುದು. ಹಾಗಾಗಿ ಸಂಕೋಚ ಪಡದೆ ನೀವು ಬಂದ ಕಾರಣ ತಿಳಿಸಿ ಅಂದರು. ಆಗ ಅವರೆಲ್ಲರೂ ಲೋಮಸ ಮಹಾಋಷಿಯೊಂದಿಗೆ, ಮಹಾನುಭಾವರೇ, ನೀವು ಬ್ರಹ್ಮದೇವರಿಗಿಂತಲೂ ಶ್ರೇಷ್ಠರು. ನಿಮಗಿಂತಲೂ ಶ್ರೇಷ್ಠವಾದವರು ಈ ಲೋಕದಲ್ಲಿ ಮತ್ತೊಬ್ಬರಿಲ್ಲ. ನಾವು ಒಂದು ಕೆಲಸದ ಮೇಲೆ ಈ ಕಾಡಿಗೆ ಬಂದೆವು. ನಮ್ಮ ಅದೃಷ್ಟವಶಾತ್ ನಿಮ್ಮ ದರ್ಶನ ಭಾಗ್ಯ ಸಿಕ್ಕಿತು. ನಮ್ಮ ದೇಶವನ್ನು ಆಳುವ ಮಹಿಜಿತ್ ಮಹಾರಾಜನಿಗೆ ಇದುವರೆಗೂ ಸಂತಾನವಿಲ್ಲ. ನಮ್ಮ ಮಹಾರಾಜ ನಮ್ಮೆಲ್ಲರನ್ನೂ ಹೆತ್ತ ಮಕ್ಕಳಂತೆ ಮಮಕಾರದಿಂದ ನೋಡಿಕೊಳ್ಳುತ್ತಾರೆ. ಮಕ್ಕಳು ಇಲ್ಲ ಎಂಬ ಚಿಂತೆ ಅವರನ್ನು ಕಾಡುತ್ತಿದೆ. ಅವರ ದುಃಖ ನಮಗೂ ಕೂಡ ದುಃಖ ತರುತ್ತಿದೆ. ನಮ್ಮ ಮಹಾರಾಜರ ದುಃಖವನ್ನು ಹೋಗಲಾಡಿಸುವುದಕ್ಕಾಗಿ ನಾವೆಲ್ಲರೂ ಇಲ್ಲಿಗೆ ಬಂದೆವು. ನಿಮ್ಮನ್ನು ನೋಡಿದ ಮೇಲೆ ನಮ್ಮ ಕೋರಿಕೆ ತಪ್ಪದೆ ಈಡೇರುತ್ತದೆ ಎಂಬ ನಂಬಿಕೆ ಬಂತು. ನಮ್ಮ ಮಹಾರಾಜನಿಗೆ ಸಂತಾನ ಆಗಲು ಉಪಾಯ ತಿಳಿಸಿಕೊಡಿ ಎಂದು ಕೇಳಿಕೊಂಡರು. ಅವರ ಮಾತನ್ನು ಕೇಳಿಸಿಕೊಂಡ ಲೋಮಸ ಮಹಾಋಷಿ 2 ಗಂಟೆಗಳ ಕಾಲ ಧ್ಯಾನ ಮಾಡಿ ಮಹಾರಾಜ ಪೂರ್ವಜನ್ಮದಲ್ಲಿ ಮಾಡಿದಂತ ಪಾಪದ ಬಗ್ಗೆ ತಿಳಿದುಕೊಂಡರು. ಬಳಿಕ ಅವರೊಂದಿಗೆ, ಜನರೇ, ನಿಮ್ಮ ಮಹಾರಾಜ ಪೂರ್ವಜನ್ಮದಲ್ಲಿ ಒಂದು ತಪ್ಪು ಮಾಡಿದ್ದಾರೆ. ಹಣ ಸಂಪಾದನೆ ಮಾಡಲು ಒಂದು ವ್ಯಾಪಾರ ಶುರು ಮಾಡಿದರು. ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ತಿರುಗಾಡುತ್ತಿದ್ದರು. ಆ ರೀತಿ ತಿರುಗಾಡುವಾಗ ಕೆಲವು ಕೆಟ್ಟ ಕೆಲಸಗಳನ್ನು ಮಾಡಿದ್ದಾರೆ. ನಿಮ್ಮ ಮಹಾರಾಜನಿಗೆ ಪೂರ್ವಜನ್ಮದಲ್ಲಿ ಒಳ್ಳೆ ಮನಸ್ಸು ಇರಲಿಲ್ಲ. ಬೇರೆಯವರಿಗೆ ನೋವಾಗುತ್ತದೆ ಎಂದು ಯೋಚಿಸುತ್ತಿರಲಿಲ್ಲ. ಒಂದು ದಿನ ಆತ ಒಂದು ಗ್ರಾಮಕ್ಕೆ ಹೋದ. ಸೂರ್ಯ ಅದಾಗಲೇ ನೆತ್ತಿಯ ಮೇಲೆ ಬಂದಿದ್ದ.
ಬಿಸಿಲು ಜಾಸ್ತಿ ಇದ್ದುದರಿಂದ ಅವನಿಗೆ ವಿಪರೀತವಾಗಿ ದಾಹವಾಯಿತು. ಹಾಗಾಗಿ ನೀರು ಎಲ್ಲಾದರೂ ಸಿಗುತ್ತದಾ ಎಂದು 4 ಕಡೆ ಸುತ್ತಿ ನೋಡಿದ. ಅವನಿಗೊಂದು ಕೆರೆ ಕಾಣಿಸಿತು. ಹಾಗಾಗಿ ಆಸೆಯಿಂದ ಆ ಕೆರೆಯ ಹತ್ತಿರ ಹೋದ. ಅದೇ ಸಮಯದಲ್ಲಿ ಆಗ ತಾನೇ ಕರುವಿಗೆ ಜನ್ಮ ಕೊಟ್ಟ ಹಸು ಕರುವನ್ನು ಕರೆದುಕೊಂಡು ಆ ಕೆರೆ ಹತ್ತಿರ ನೀರು ಕುಡಿಯಲು ಬಂದಿತು. ದಾಹ ಅನ್ನೋದು ಮನುಷ್ಯರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಎಲ್ಲಾ ಜೀವಿಗಳಿಗೂ ಕೂಡ ಇರುತ್ತದೆ. ಆದರೆ ದಾಹದಿಂದ ನೀರು ಕುಡಿಯುತ್ತಿದ್ದ ಆ ಹಸುವನ್ನು ಹೊಡೆದು ದೂರ ಓಡಿಸಿ ಅವನು ಮಾತ್ರ ಆ ಕೆರೆಯಿಂದ ನೀರು ಕುಡಿದ. ಪಾಪವಾಗಲಿ ಪುಣ್ಯವಾಗಲಿ ಮಾಡಿದ ಕೂಡಲೇ ಫಲ ಇರುವುದಿಲ್ಲ. ಪಾಪ ಅಥವಾ ಪುಣ್ಯ ತುಂಬಾ ಹೆಚ್ಚು ಮಾಡಿದರೆ ಬಹಳ ಕಡಿಮೆ ದಿನಗಳಲ್ಲೇ ಅದರ ಫಲ ಕಾಣಿಸುತ್ತದೆ. ಕಡಿಮೆ ಮಾಡಿದರೆ ಫಲ ಸಿಗಲು ತುಂಬಾ ದಿನಗಳು ಅಥವಾ ಒಮ್ಮೊಮ್ಮೆ ಮುಂದಿನ ಜನ್ಮದಲ್ಲಿ ಫಲ ಸಿಗುತ್ತದೆ. ಆ ದಿನ ಹಸುವನ್ನು ಹೊಡೆದು ಓಡಿಸಿದಂತ ಪಾಪ ಈಗ ನಿಮ್ಮ ಮಹಾರಾಜನಿಗೆ ಸಂತಾನ ಇಲ್ಲದೆ ಮಾಡಿದೆ. ಅಷ್ಟೊಂದು ದೊಡ್ಡ ಪಾಪಿ ಈ ಜನ್ಮದಲ್ಲಿ ಮಹಾರಾಜ ಹೇಗಾದ ಎಂಬ ಅನುಮಾನ ನಿಮಗೆ ಬಂದಿರಬಹುದು. ಪಾಪ ಪುಣ್ಯ ಅದರ ಫಲ ಅದು ತಪ್ಪದೇ ಕೊಡುತ್ತದೆ. ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದರೂ ಕೂಡ ಕೆಲವು ದಾನ ಧರ್ಮಗಳನ್ನು ಕೂಡ ಅದರ ಜೊತೆ ಮಾಡಿದ್ದಾರೆ. ಆ ಪುಣ್ಯ ಫಲದಿಂದಲೇ ಅವನು ಈ ಜನ್ಮದಲ್ಲಿ ರಾಜನಾದ ಅಂದರು ಲೋಮಸ ಮಹರ್ಷಿ. ಅದನ್ನು ಕೇಳಿದ ಪ್ರಜೆಗಳೆಲ್ಲರೂ ಆಶ್ಚರ್ಯದಿಂದ, ಮಹರ್ಷಿಗಳೇ, ಪುಣ್ಯಗಳು ಮಾಡಿದರೆ ಪಾಪ ನಶಿಸುತ್ತದೆ ಎಂದು ಪುರಾಣಗಳು ಹೇಳುತ್ತದೆ. ಈ ಜನ್ಮದಲ್ಲಿ ನಮ್ಮ ಮಹಾರಾಜರು ಯಾವ ತಪ್ಪು ಕೂಡ ಮಾಡಲಿಲ್ಲ. ಆದರೂ ಅವರಿಗೆ ಸಂತಾನ ಇಲ್ಲ. ಅಂದರೆ ಅವರ ಪಾಪ ಇನ್ನೂ ಬಾಕಿ ಇದೆ. ನಮ್ಮ ಮಹಾರಾಜ ಯಾವ ಪುಣ್ಯ ಕಾರ್ಯ ಮಾಡಿದರೆ ಅವರ ಪಾಪ ಸಂಪೂರ್ಣವಾಗಿ ಹೋಗುತ್ತದೆ ಎಂದು ತಿಳಿಸಿಕೊಡಿ. ನಿಮ್ಮ ಕೃಪೆಯಿಂದ ನಮ್ಮ ಮಹಾರಾಜರಿಗೆ ಸಂತಾನ ಆದರೆ ತುಂಬಾ ಒಳ್ಳೆಯದಾಗುತ್ತದೆ. ನಿಮ್ಮಂತ ಮಹಾತ್ಮರಿಗೆ ಸಾಧ್ಯವಾಗದ ಕೆಲಸ ಯಾವುದಿರುತ್ತದೆ? ನಮ್ಮ ಮಹಾರಾಜರ ತದನಂತರ ಅವರಿಗೆ ಮಕ್ಕಳು ಇಲ್ಲದ ಕಾರಣ ಅವರ ವಂಶ ಅಲ್ಲಿಯೇ ನಿಂತು ಹೋಗುತ್ತದೆ. ದಯವಿಟ್ಟು ಅವರ ವಂಶವನ್ನು ಉಳಿಸಿಕೊಡಿ ಎಂದು ಬೇಡಿಕೊಂಡರು. ಆಗ ಲೋಮಸ ಮಹರ್ಷಿ, ಜನರೇ, ನಿಮ್ಮೆಲ್ಲರಿಗೂ ನಿಮ್ಮ ಮಹಾರಾಜನ ಮೇಲೆ ಇರುವಂತ ಪ್ರೀತಿ ನೋಡಿ ನನಗೆ ತುಂಬಾ ಸಂತೋಷವಾಗುತ್ತಿದೆ. ಹಾಗಾಗಿ ನಿಮಗೊಂದು ವ್ರತ ಉಪದೇಶಿಸುತ್ತೇನೆ. ಶ್ರಾವಣ ಮಾಸದಲ್ಲಿ ಶುದ್ಧ ಪಕ್ಷದಲ್ಲಿ ಬರುವಂತ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು ಕರೆಯುತ್ತಾರೆ. ಆ ದಿನ ನಿಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಶಾಸ್ತ್ರಗಳಲ್ಲಿ ಹೇಳಿರುವ ರೀತಿ ಉಪವಾಸ ಮಾಡಿ ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಭಗವಂತನ ಧ್ಯಾನದಲ್ಲಿ ಸಮಯ ಕಳೆಯಿರಿ. ಅದರಿಂದ ಬಂದ ಪುಣ್ಯವನ್ನು ನಿಮ್ಮ ಮಹಾರಾಜನಿಗೆ ಧಾರೆ ಎರೆಯಿರಿ. ಆ ಪುಣ್ಯ ಫಲದಿಂದ ನಿಮ್ಮ ಮಹಾರಾಜನಿಗೆ ಅವರ ವಂಶವನ್ನು ಬೆಳಗುವಂತ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ. ಇದು ನನ್ನ ಮಾತು. ಇದರಲ್ಲಿ ಯಾವ ಅನುಮಾನವೂ ಬೇಡ ಅಂದರು. ಆ ಮಾತು ಕೇಳಿ ಎಲ್ಲರೂ ಸಂತೋಷದಿಂದ ಮಹರ್ಷಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ರಾಜ್ಯಕ್ಕೆ ಹಿಂದಿರುಗಿದರು. ಎಲ್ಲರೂ ಮಾರನೆಯ ದಿನ ನಡೆದ ವಿಷಯವನ್ನು ಮಹಾರಾಜನಿಗೆ ತಿಳಿಸಿದರು. ಶ್ರಾವಣ ಮಾಸ ಯಾವಾಗ ಬರುತ್ತದೆ ಎಂದು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಎಲ್ಲರೂ ಕಾದರು. ದಿನಗಳು ಕಳೆಯಿತು. ಕೊನೆಗೂ ಶ್ರಾವಣ ಮಾಸ ಬಂದೇ ಬಿಟ್ಟಿತು. ಪುತ್ರದ ಏಕಾದಶಿ ಕೂಡ ಬಂತು. ಎಲ್ಲರೂ ಮಹಾರಾಜರ ಸಭೆಯಲ್ಲಿ ರಾಜ ಕುಟುಂಬದ ಸಮೇತ ಪ್ರಜೆಗಳೆಲ್ಲರೂ ಕುಳಿತುಕೊಂಡು ಉಪವಾಸ, ಜಾಗರಣೆ, ಮಹಾವಿಷ್ಣು ಪೂಜೆಯನ್ನು ಅತಿ ಭಕ್ತಿಯಿಂದ ಮಾಡಿ ಅದರ ಫಲವನ್ನು ಮಹಾರಾಜನಿಗೆ ಧಾರೆ ಎರೆದರು. ಆ ಫಲದಿಂದ ಅತಿ ಶೀಘ್ರದಲ್ಲೇ ಮಹಾರಾಣಿ ಗರ್ಭಿಣಿಯಾದಳು. 9 ತಿಂಗಳ ನಂತರ ಒಳ್ಳೆ ಆರೋಗ್ಯ, ತೇಜಸ್ಸು ಹೊಂದಿರುವಂತ ಪುತ್ರನಿಗೆ ಜನ್ಮ ಕೊಟ್ಟಳು. ಹಾಗಾಗಿ ಧರ್ಮರಾಜ, ಶ್ರಾವಣ ಶುದ್ಧ ಏಕಾದಶಿ ತುಂಬಾನೇ ಪವಿತ್ರವಾದದ್ದು. ಏಕೆಂದರೆ ಪುತ್ರ ಸಂತಾನ ಅನ್ನೋದು ಈ ಲೋಕದಲ್ಲೂ ಪರಲೋಕದಲ್ಲೂ ಒಬ್ಬ ಮನುಷ್ಯನಿಗೆ ಸುಖ, ಶಾಂತಿ ಕೊಡುತ್ತದೆ. ಅಂತ ಪುತ್ರನನ್ನು ಅನುಗ್ರಹಿಸುವಂತ ಏಕಾದಶಿಯೇ ಪುತ್ರದ ಏಕಾದಶಿ. ಈ ಕತೆ ಕೇಳಿದ ಭಕ್ತರ ಸಕಲ ಪಾಪಗಳು, ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಪುತ್ರದ ಏಕಾದಶಿಯಂದು ಈ ವ್ರತಕತೆ ಕೇಳಿದ ಭಕ್ತರು ಪುತ್ರ ಸಂತಾನ ಪಡೆಯುವುದರ ಜೊತೆಗೆ ಈ ಲೋಕದಲ್ಲೂ ಪರಲೋಕದಲ್ಲೂ ಸುಖ ಅನುಭವಿಸುತ್ತಾರೆ. ಜೊತೆಗೆ ನನ್ನ ಆಶೀರ್ವಾದ ಸದಾ ಅವರ ಮೇಲಿರುತ್ತದೆ ಅಂದರು ಶ್ರೀಕೃಷ್ಣ.
ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.